ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾನು ಇತ್ತೀಚೆಗಷ್ಟೇ ಹೋಗಿ ಬಂದ ಸಿಕ್ಕಿಂನ ಕೆಲವು ಜಾಗಗಳ ಬಗ್ಗೆ ಹೇಳಿದ್ದೀನಿ. ಕೆಲವೊಂದು ಜಾಗನ ಹೇಳಲೇಬೇಕು, ನಿಮ್ಗಳ ಜೊತೆ ಹಂಚ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಜಾಸ್ತಿ ತೋರಿಸಿದ್ದೀನಿ. ಮತ್ತು ಕೆಲವು ಜಾಗದಲ್ಲಿ ನಾವು ಎಷ್ಟು ಎಂಜಾಯ್ ಮಾಡಿದ್ವು, ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ ಹೋಗೋಕ್ಕೆ ಬರೋಕ್ಕೆ, ಏನೆಲ್ಲ ಅಲ್ಲಿಯ ಪ್ರಕೃತಿಯ ವಿಕೋಪಗಳೇನು, ಸೌಂದರ್ಯ ಏನು, ಇದ್ರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕೊನೆ ತನಕ ವಿಡಿಯೋನ ದಯವಿಟ್ಟು ನೋಡಿ. 2ನೇ ದಿವಸ ಬೆಳಗ್ಗೆ ನಾವು ಹೊರಟಿದ್ದು ನಥುಲಾ ಪಾಸ್ಗೆ. ಏಜೆನ್ಸಿ ಹತ್ರ ಬುಕ್ ಮಾಡಿದ್ರಿಂದ ನಮಗೆ ಪರ್ಮಿಟ್ ಆಲ್ರೆಡಿ ಸಿಕ್ಕಿತ್ತು. ಬೆಳಗ್ಗೆ ಬೇಗ ಎದ್ದು ಹೋಗಿದ್ದು, ಒಳ್ಳೆ ವ್ಯೂ ಸಿಕ್ತು, ಮತ್ತು ರಶ್ಶು ಕಮ್ಮಿ ಇತ್ತು. ಅಲ್ಲಿ ಇಂಡೋ ಚೈನಾ ಬಾರ್ಡರ್ ಇದೆ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಒಳಗಡೆ ವಿಡಿಯೋಗ್ರಫಿ ಆಗಲಿ ಫೋಟೋಗ್ರಫಿ ಅಲೋ ಇಲ್ಲ, ಹಾಗಾಗಿ ಆಚೆನೇ ನಾವು ಫೋಟೋ ಮತ್ತು ವಿಡಿಯೋಗಳನ್ನೆಲ್ಲ ತಗೊಂಡ್ವು. ರೀಸೆಂಟಾಗಿ ತುಂಬಾ ಸ್ನೋಫಾಲ್ ಆಗಿತ್ತು, ಹಾಗಾಗಿ ನಿಮಗೆ ತುಂಬ ಸ್ನೋ ಕಾಣಿಸ್ತಿದೆ ವಿಡಿಯೋದಲ್ಲಿ. ಇಲ್ಲಿಂದ ಮುಂದಕ್ಕೆ ನಾವು ಹೋಗ್ತಾ ದಾರಿನಲ್ಲಿ ಬಾಬಾ ಹರ್ಭಜನ್ ಸಿಂಗ್ ಮಂದಿರ್ ಹಾಗೆ ಚಾಂಗು ಲೇಕ್ ನೋಡಿಕೊಂಡು ಊಟಕ್ಕೆ ಹೋದ್ವು. ನೇಪಾಳೀಸ್ ಥಾಲಿ ಡಿಫ್ರೆಂಟ್ ಏನೇನೋ ಕೊಟ್ಟಿದ್ದಾರೆ. ರೈಸ್, ದಾಲ್ ಎರಡಕ್ಕೂ ತುಂಬ ತುಪ್ಪ ಹಾಕಿದ್ರು. ಸೆವೆನ್ ಸಿಸ್ಟರ್ ವಾಟರ್ ಫಾಲ್ಸ್ ಝೋಂಗುಗೆ ಹೋಗ್ತಾ ದಾರಿಲಿ ಸಿಕ್ಕಿದೆ. ಫುಲ್ ಗ್ರೀನ್ರಿ ಇದೆ, ಚೆನ್ನಾಗಿದೆ ವ್ಯೂ. ವಾಟರ್ ಫಾಲ್ ಅಂತೂ ಸೂಪರ್ ಆಗಿದೆ. ನಮ್ಮ ಸಿಕ್ಕಿಂ ಟ್ರಿಪ್ನ 3ನೇ ದಿನ ನಾವು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದಾಗಲೂ ಕೂಡ ನಮ್ಮದು ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅನ್ನೋದೇ ಗೊತ್ತಿತ್ತಿಲ್ಲ. ಲಾಚುಂಗಿಂದ ಗ್ಯಾಂಗ್ಟಾಕಿಗೆ ಕನೆಕ್ಟ್ ಆಗೋ ಒಂದು ತುಂಗ್ ಬ್ರಿಡ್ಜು ಸ್ವಲ್ಪ ಬ್ರೇಕ್ ಆಗಿತ್ತು ಅಂತ ಅಂದ್ಬಿಟ್ಟು ಪರ್ಮಿಷನ್ಗಳನ್ನೆಲ್ಲ ಟೆಂಪ್ರವರಿಲಿ ಕ್ಯಾನ್ಸಲ್ ಮಾಡಿದರು. ಹಾಗಾಗಿ ನಾವು ನೆಕ್ಸ್ಟು ಏನಪ್ಪ ಅಂದ್ಕೊಂಡು ಮಾಂಗನ್ ಸಿಟಿಗೆ ತಲುಪಿ ಅಲ್ಲಿ ಪರ್ಮಿಷನಿಗೆ ಲಾಚುಂಗ್ ಮತ್ತು ಝಾಂಗಿಗೆ ಪರ್ಮಿಷನ್ ಕೇಳಕ್ಕೆ ಹೋದಾಗ ಗೊತ್ತಾಯಿತು ಎರಡೂ ಕಡೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ, ಬ್ರಿಡ್ಜು ಟೆಂಪ್ರವರಿಯಾಗಿ ಸರಿನೂ ಮಾಡಿದ್ದಾರೆ ಅಂತಂದ್ಬಿಟ್ಟು. ಹಬ್ಬ ದೇವರೇ ಅಂತಂದ್ಬಿಟ್ಟು ನಾವು ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡಿದ್ವು. ನೀವೀಗ ನೋಡ್ತಾ ಇರೋದು ತೀಸ್ತಾ ನದಿ. ಇಲ್ಲಿ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಕೂಡ ಕೊಲಾಪ್ಸ್ ಆಗಿ ಈಗ ಮತ್ತೆ ಆರ್ಮಿಯವರು ಹೊಸ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲೇ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ನಮ್ಮ ಪರ್ಮಿಟ್ನ ಚೆಕ್ ಮಾಡಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವು. ನಾವೀಗ ಮಾಂಗನ್ನಿಂದ ಅಪ್ಪರ್ ಝಾಂಗ್ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೇಚರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ವಿಶೇಷನೇ ಅದು, ಆ ಝಾಂಗ್ ಅನ್ನೋದು ಸ್ವಲ್ಪ ಇನ್ನೂ ಟ್ರೈಬ್ಸ್ ಕಮ್ಯುನಿಟಿ ಅವರೆಲ್ಲ ಇದ್ದಾರೆ, ಇನ್ನು ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿಲ್ಲ. ಅದು ಒಂದು ನಮಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು, ಹೇಗಿರುತ್ತೆ ಏನು ಅಂತ. ಹೆಚ್ಚಿನ ವಿಡಿಯೋಗಳು ಕೂಡ ಎಲ್ಲೂ ನೋಡಿತ್ತಿಲ್ಲ ನಾವು. ಇದನ್ನ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡು ಇದ್ರ ಬಗ್ಗೆನೇ ಜಾಸ್ತಿ ತೋರಿಸಿದ್ದೀನಿ. ಸುಂದರವಾದ ಜಾಗ, ಸುಂದರವಾದ ಮನೆ, ಸುಂದರ ಮನಸ್ಸುಳ್ಳ ಜನಗಳು. ಹೇಗಿತ್ತು ನಮ್ಮ ಈ ಸುಂದರವಾದ ಒಂದು ದಿನ. ನಾವೀಗ ಹೋಗ್ತಾ ಇರೋದು ರಿಂಗ್ಸಿಬಾಂಗ್ ಹೋಮ್ ಸ್ಟೇ ಅಂತ ಅಂದ್ಬಿಟ್ಟು. ತುಂಬ ಜೋರಾಗಿ ಮಳೆ ಬರ್ತಿದ್ದರಿಂದ ಅವರೇ ನೆನ್ನೆ ಛತ್ರಿ ಎಲ್ಲ ತಂದು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿದ್ರು. ಮಳೆ ಮಳೆ ಮಳೆ, ಆಹಾ ಕಲರ್ಫುಲ್ ಆಗಿದೆ. ಒಳಗಡೆ ಬಿಸಿ ಬಿಸಿ ನೋಡಿ, ನಮಗೋಸ್ಕರ ಟೀ ಎಲ್ಲ ರೆಡಿ ಮಾಡಿದ್ದಾರೆ. ಬಿಸಿನೀರ ಇಲ್ಲ, ಟೀ ಇಲ್ಲಿ. ಆಹಾ ಬಿಸಿ ಬಿಸಿ ಚಳಿಗೆ ಒಲೆ ಉರಿದೆ. ಇವ್ರದ್ದು ಕಿಚನ್ ಅಂತೆ. ಇಲ್ಲಿಂದ ಈ ಥರ ವ್ಯೂ ಇದೆ. ಟೀ ಜೊತೆಗೆ ನೋಡಿ ಬಿಸಿ ಬಿಸಿ. ಹಾ ಹಾ ಸ್ನೇಕ್ಸ್
ಸ್ನೇಕ್ಸ್ ಇಟ್ಟಿದ್ದಾರೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಟೀ ಇಟ್ಟಿದ್ದಾರೆ. ರಾತ್ರಿ ಅಡುಗೆಗೆ ನೋಡಿ ಇಲ್ಲಿ ಫ್ರೆಶ್ ವೆಜಿಟೇಬಲ್ಸು, ಆಲೂನ ಇಲ್ಲಿ ಸಿಪ್ಪೆ ತೆಗೆದಿಟ್ಟಿದ್ದಾರೆ. ಫ್ರೆಶ್ ಕೊತ್ತಂಬರಿ ಸೊಪ್ಪು ಇಲ್ಲೇ ಬೆಳೆದಿರೋದು. ಕ್ಯಾರೆಟ್ ಕ್ಯಾ ಹೈ ये फोन है. क्या बोलते हो? फोन फर्न. फोन It's a type of फोन. आलू सब्जी. हाँ, आलू सब्जी. ठीक है, हम क्या कर सकते हैं अभी? आप कुछ कर सकते हैं? हम नहीं. कर लेंगे. ಇಲ್ಲಿ ನೋಡಿಪ್ಪ, ಇವರು ಹರಟೆ ಹೊಡಿತಾ ಇದ್ದಾರೆ. ಸುಜಾತಾ का बहन श्रीपादा के साथ. सुजाता का वेट कभी नहीं जाता. क्या है ये सब्जी? ಇವ್ರು ನೋಡಿ, ಇವ್ರು ಸಾಹೇಬರು ಇಲ್ಲಿ ಕುತ್ಕೊಂಡು ಬರೀ ಉಪ್ಪು ಇದು ಹಾಕಿ ಮಾಡ್ಕೊಡ್ತಾ ಇದ್ದಾರೆ. ಇದಕ್ಕೆ ಬೇಕು ಅಂದ್ರೆ ಖಾರಕ್ಕೆ ಅವರು ಬೇರೆನೆ ಆಚಾರ್ ಕೊಡ್ತಾರೆ. ಉಪ್ಪಿನಕಾಯಿ ಕಮ್ ಹೋಗ ಪಾಲಿಶ್ ಇಸ್ಕಾ ಕಮ್ ಹೋತಾ. ये सेमी रेड राइस है. ಸೊ ಇದ್ರದ್ದು ಬಟಾಣಿ ಸಿಪ್ಪೆ ಸಮೇತ ಪಲ್ಯ ಮಾಡಿ. ಏ ಉಡನ್ ಕಾ ಹೇನಾ, ಅದು ಸಿಪ್ಪೆ ಎಷ್ಟು ಚೆನ್ನಾಗಿ ಬಂತು ಅಂತ. ಎಲ್ಲ ಫ್ರೆಶ್ ಫ್ರೆಶ್ ಇಲ್ಲ ಹಿತ್ಲಲ್ಲಿ ಕಿತ್ಕೊಂಡ್ಬಂದು ಎಲ್ಲ ಟಕ 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 ಹಾಕಿ ಚಾರ್. ಉಪ್ಪಿನಕಾಯಿ, ದಿಢೀರ್ ಉಪ್ಪಿನಕಾಯಿ ರೆಡಿ ಇದೆ. ಹಾಕಿ ಶ್ರೀಪಾದ ಹಾಕ್ತೀರಾ? ಹಾಕಿರಿ, ಬೆಚ್ಚಗಾಗ್ಲಿ, ಆಮೇಲೆ ತೆಕ್ಕೊಡಿ. ಈಗ ಊಟ ರೆಡಿ ಇದೆ. ಬಿಸಿ ಬಿಸಿ ರೈಸ್, ತರಕಾರಿ ಇದೇನು ಫರ್ನ್, ಅಚಾರ್. ಈಗ ಎಲ್ಲ ಬ್ಯಾಟಿಂಗಿಗೆ ರೆಡಿಯಾಗಿ. ಅದು ಬರೀ ಉಪ್ಪು ಸಪ್ಪೆ ಇರುತ್ತೆ. ಉಪ್ಪು ಸಪ್ಪೆ ಅಷ್ಟೇ. ಪಲ್ಯ ಹೆಂಗಿದೆ? ಖಾರ ಇಲ್ಲ. ನಾವು ಆಲೂಗಡ್ಡೆ ಪಲ್ಯ ತರ ಖಾರ ಇಲ್ಲ. ಉಪ್ಪು ಯಾವುದಕ್ಕೂ ಖಾರ ಹಾಕಿಲ್ಲ, ಅದಕ್ಕೆ ಉಪ್ಪಿನಕಾಯಿ ಹಾಕೊಳ್ಳಿ. ಉಪ್ಪಿನಕಾಯಿ. ಓಕೆ, ಲೆಟ್ಸ್ ಎಂಜಾಯ್ ದ ಫುಡ್. कौसल्या सुप्रजा रामपूर्वा सन्ध्या प्रवर्तते. उत्तिष्ठ नरशार्दूल कर्तव्यं दैवमान्तिकम्. कौसल्या सुप्रजा रामपूर्वा सन्ध्या प्रवर्तते. उत्तिष्ठ नरशार्दूल कर्तव्यं दैवमान्तिकम्. उत्तिष्ठ गोविन्द उत्तिष्ठ गरुडध्वज. वो स्टफिंग भी बन गया है. क्या क्या डाला है इसमें? कैबेज है, ऑनियन, कैरेट. अच्छा दिख रहा है आज किचन. ಲೈಟಿಂಗ್ ज़्यादा है ना. ನೋಡಿ, ಇಲ್ಲಿ ಸ್ನಾನ ಮಾಡೋಕ್ಕೆ ನಮಗೆ ಈ ಥರ ಪಾತ್ರೆನಲ್ಲಿ ಬಿಸಿನೀರು ಕಾಯಿಸಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಯುಗಾದಿ ಹಬ್ಬದ ದಿವಸ ನಾವು ಸ್ನಾನ ಮಾಡ್ತಾ ಇದ್ದೀವಿ. ಈ ಜಗ್ಗಲ್ಲಿ ಕಾಯಕ್ಕೆ ಇಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಇದು ಕೆಟ್ಟಲ್ಲು. ಹೋಗಯ್ಯ ಟೋಟಲ್ 25. ಈಗ ಕುಕ್ಕರ್ ಇಡ್ತಾ ಇದ್ದಾರೆ ಮೊಮೋಸ್ಗೆ. ಇವ್ರು ಎಷ್ಟು ನೀಟ್ ಅಂದರೆ ಮಾಡಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟು. ಅದು ಕಿಚನಿಂದ ಬಂದರೆ ಹಿಂಗೆ ಇಲ್ಲಿ ನಮ್ಮ ರೂಮ್ಸ್ ಇರೋದು. ಓಹೋ, ಶ್ರೀಕಾಂತ್ ಅವರು ಸ್ನಾನ ಮಾಡಿ ಬಂದಿದ್ದಾರೆ. ಇಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟಿದ್ದೀವಿ. ಇದೊಂದು ರೂಮು. ಇಲ್ಲಿ ನೋಡಿ, ಬಂದರೆ ನಮಗೆ ಹೀಗಿದೆ. ಆಚೆ ಬಂದರೆ ಈ ವಿಡಿಯೋದಲ್ಲಿ ಕೆಲಸ ಮಾಡ್ತಿರೋ ತಾತ 93 ವರ್ಷ ಅಂತೆ. ಅವ್ರು 14 ವರ್ಷ ಇದ್ದಾಗ ಇಲ್ಲಿಗೆ ಬಂದಿದ್ದು, ಕೇರ್ ಟೇಕರ್ ಆಗಿ ಬಂದಿದ್ದಂತೆ. ಇಲ್ಲೇ ಇದ್ದಾರೆ. ಎಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. 93 ವರ್ಷ.
How was your experience? It was awesome. Awesome stay. Food was excellent. You should come here once. You should. You should. ನಾವಂತೂ ಯಾವತ್ತೂ ಈ ಥರ ಯಾವುದೋ ಒಂದು ಸ್ಟೇಟ್ನ ಯಾವುದೋ ಒಂದು ಹಳ್ಳಿಯ ಯಾವುದೋ ಒಂದು ಮನೆಯಲ್ಲಿ ಈ ಥರ ಕಳಿತೀವಿ ಅಂತಲೇ ಅಂದ್ಕೊಂಡಿತ್ತಿಲ್ಲ. ಹೊಸ ಜಾಗ, ಹೊಸ ಜನ, ಹೊಸ ಥರ ಊಟ ತಿಂಡಿ ಅಂತೂ ನಮ್ಮಲ್ಲೇ ಹೊಸತನ ಮೂಡಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಥರದೊಂದು ಹೊಸತನ ಸಿಕ್ಕಿದಾಗ ಒಂದು ಮತ್ತೆ ನಮ್ಮಲ್ಲಿರೋ ಎನರ್ಜಿ ಡಬ್ಬಲ್ ಆಗುತ್ತೆ. ಈಗ ಈ ಹೊಸ ಚೈತನ್ಯದೊಂದಿಗೆ ನಾವು ನಮ್ಮ ಮುಂದಿನ ಪ್ರಯಾಣನ ಬೆಳೆಸ್ತಾ ಇದ್ದೀವಿ. ಆದರೆ ಒಂದಂತೂ ಸತ್ಯ, ನಾವು ಈ ಜಾಗ ಚೆನ್ನಾಗಿದೆ ಅಂತ ಅಲ್ಲಿ ಹೋಗೋಕೆ ಶುರು ಮಾಡಿದಾಗ ಅಲ್ಲಿ ಪರಿಸರಕ್ಕೆ ನಾವು ಏನು ತೊಂದರೆ ಕೊಡಬಾರ್ದು, ಪರಿಸರ ಮಾಲಿನ್ಯ ಮಾಡಬಾರ್ದು. ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಸುಂದರವಾಗಿ ಇಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಒಂದು ನನ್ನ ವಿನಂತಿ. ಫೋಟೋ ತೆಕ್ಕತ್ತೀರಾ ಆ ಕಡೆ? ಈಗ ನೋಡ್ತಿರೋ ಹಾಗೆ ನಮ್ಮ ಲಾಚುಂಗ್ ಜರ್ನಿನಲ್ಲಿ ತುಂಬಾನೇ ಹೊಸ ಹೊಸ ಥರ ಜಾಗಗಳನ್ನ ನೋಡಿದ್ವು. ರೋಡ್ಗಳು ಅಷ್ಟೇ ಕಷ್ಟವಾಗಿತ್ತು, ಕೆಲವು ಕಡೆ ತುಂಬ ಚೆನ್ನಾಗಿದೆ, ಕೆಲವು ಕಡೆ ಅಂತೂ ಬಿದ್ದೇ ಹೋಗ್ತೀವೇನೋ ಪ್ರಪಾತಕ್ಕೆ ಅನ್ನೋ ಅಷ್ಟು ಭಯ ಪಡಿಸೋ ಹಂಗಿತ್ತು. ಅಲ್ಲಿ ಆರ್ಮಿಯವರು ಮತ್ತು BRO ನವರು ತುಂಬಾ ಕಷ್ಟಪಟ್ಟು ರೋಡ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ಇಷ್ಟು ಲ್ಯಾಂಡ್ಸ್ಲೈಡ್ ಇರೋ ಬಳಿ ಇಷ್ಟೆಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ. ಆದರೆ ಎಷ್ಟೇ ಮೇಂಟೈನ್ ಮಾಡಿದ್ರು ನಮ್ಮ ಮಳೆರಾಯ ಮತ್ತೆ ಮತ್ತೆ ರೋಡ್ಗಳನ್ನ ಹಾಳು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಈ ಥರ ಒಂದು ಅನುಭವ ನಮಗಂತೂ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಒಳ್ಳೆ ಸ್ಕೇರಿ ಡ್ರೈವ್ ಅಂತಲೇ ಹೇಳ್ಬೋದು. ಈ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ನಾವು ಈ ಥರ ರೈಡ್ಸ್ಗಳನ್ನ ಆರ್ಟಿಫಿಷಿಯಲಿ ಅವರೇನೆ ಕ್ರಿಯೇಟ್ ಮಾಡಿ ಹೆದರ್ಕೊಳ್ಳೋದನ್ನ ನೋಡಿದ್ವು ಅಮೆರಿಕಾದಲ್ಲಿ. ಆದರೆ ಇಲ್ಲಂತೂ ನಿಮಗೆ ಯಾವ ಆರ್ಟಿಫಿಷಿಯಲ್ ಏನು ಬೇಡ, ಹಾಗೇನೆ ಒಳ್ಳೆ ಮಜಾ ಕೊಡ್ತು ಮಾತ್ರ. ಈಗ ನಾವು ಚೆಕ್ ಪೋಸ್ಟ್ ಅಲ್ಲಿದ್ದೀವಿ. ಇಲ್ಲಿ ನಾರ್ತ್ ಸಿಕ್ಕಿಮಿಗೆ ಹೋಗ್ತಾ ಇದ್ದೀವಿ, ಲಾಚುಂಗಿಗೆ. ಸೊ ಇಲ್ಲಿ ಪರ್ಮಿಟ್ನ ಚೆಕ್ ಮಾಡಿಸಿ ಇಲ್ಲಿಂದ ಕಂಟಿನ್ಯೂ ಆಗಬೇಕು. ಟೀ ಕುಡಿತಾ ಇದ್ದೀವಿ ಎಲ್ಲರೂ. Milk masala tea in Bidru. हम वॉक करके आए क्या? ಫ್ಲಡ್ ಬಂದಾಗ ಬಂದು ಬಂಡೆಕಲ್ಲು ಹೆಂಗೆ ಇಲ್ಲಿ ಬಿಲ್ಡಿಂಗಿಗೆ ಹೊಡೆದಿದೆ, ಕೂತ್ಬಿಟ್ಟಿದೆ. ಅದಕ್ಕೆ ನೆನ್ನೆ ಇಲ್ಲಿ ಡ್ಯಾಮ್ ಎಲ್ಲ ಕೊಚ್ಕೊಂಡು ಹೋಗಿದೆ ಫುಲ್ ಇಲ್ಲಿಂದ. ನೀವೀಗ ನೋಡ್ತಾ ಇರೋದು ಲಾಸ್ಟ್ ಅಕ್ಟೋಬರ್ನಲ್ಲಿ ಬಂದಿರೋ ಫ್ಲಡ್ಡಿಂದ ಆಗಿರೋ ಅನಾಹುತಗಳು. ನಿಜವಾಗ್ಲೂ ಅಲ್ಲಿ ನೋಡೋಕ್ಕಂತೂ ಮೈ ಜುಮ್ ಅನ್ಸೋಂಗಿತ್ತು. ನೀರು ಎಷ್ಟು ಜೋರಾಗಿ ಕೊಚ್ಕೊಂಡ್ಬಂದಿದೆ ಅಂತಂದರೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಂದು ನಿಂತಿತ್ತು. ಎಷ್ಟೋ ಮನೆಗಳಲ್ಲಿ ತುದಿಲಿರೋ ಮನೆಗಳ ಒಳಗಡೆ ಕೂಡ ಮಣ್ಣೆಲ್ಲ ಹಾಗೆ ಇತ್ತು. ಪ್ರಕೃತಿ ಒಲಿದರೆ ಹೇಗೆ, ಮುನಿದರೆ ಹೇಗೆ ಅನ್ನೋಕ್ಕೆ ಇವೆಲ್ಲ ಒಂದೊಂದು ಎಕ್ಸಾಂಪಲ್ಗಳು ನಿಜವಾಗ್ಲೂ. ನಮ್ಮ ಇಂಡಿಯನ್ ಆರ್ಮಿ ಆಲ್ರೆಡಿ ಅಲ್ಲಿ ಒಂದು ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಾಗಿದೆ. ಈ ಥರ ನಮ್ಮ ಪ್ರತಿಯೊಂದು ಟ್ರಿಪ್ಗಳು ನಮಗೆ ನಮ್ಮ ಇಂಡಿಯನ್ ಆರ್ಮಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡುತ್ತೆ. ವಿ ಆರ್ ಸೋ ಪ್ರೌಡ್ ಆಫ್ ಅವರ್ ಇಂಡಿಯನ್ ಆರ್ಮಿ. ಎಷ್ಟು ಬೇಗ ಬೇಗ ಕೆಲಸ ಮಾಡಿ ನಮ್ಮ ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ನಾವು ಅವರಿಗೆ ಯಾವಾಗಲೂ ಆಭಾರಿಯಾಗಿರಬೇಕು.
ದ ಮೋಸ್ಟ್ ಡಿಫಿಕಲ್ಟ್ ರೋಡ್ಸ್ ಲೀಡ್ಸ್ ಟು ದ ಮೋಸ್ಟ್ ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಅಂತಲೇ ಸೇಯಿಂಗ್ ಇದೆ. ಹಾಗೆ ಅಂದ್ಕೊಂಡೆ ನಾವು ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡ್ತಾ ಇದ್ವು. ಪ್ರತಿಯೊಂದು ತಿರುವುಗಳು, ಆ ಬೆಟ್ಟ ಗುಡ್ಡಗಳಲ್ಲಿ ಚಿಕ್ಕ ಚಿಕ್ಕ ರೋಡ್ಗಳು ನೋಡಿದಾಗ ಅಬ್ಬಾ ಅಂತ ಹೆದರಿಕೆ ಆಗುವಷ್ಟು ಮೈ ಬೆಚ್ಚಿ ಬೀಳಿಸೋ ಹಾಗೆ ಇತ್ತು. This is the bridge. ಯಾ ದೇವ್ರನ್ನ ನೆನ್ಸ್ಕೋಬೇಕಲ್ಲ, ನೆನ್ಸ್ಕೊಳ್ಳಿ. ಏನಾಗಲ್ಲ ಬಿಟ್ರೆ Your own feeling? we are fine. It was like amazing. Good. It was like adventure. ಈ ಒಂದು ಸಿಕ್ಕಿಂ ಟ್ರಿಪ್ ಏನಿತ್ತು ನಮಗೆ, ಅದು ಒಂದು ಹೊಸ ಪಾಠ ಕಲಿಸ್ತು. ಏನು ಅಂದರೆ, ದೂರದಲ್ಲಿರೋ ಬೆಟ್ಟ ನುಣ್ಣಗೆ ಅಂತಾರಲ್ಲ, ಹಾಗೆ ಏನೋ ಸಿಕ್ಕಿಮು ಟೂರಿಸ್ಟ್ ಡೆಸ್ಟಿನೇಷನ್ನು ಅಂದ್ಕೊಂಡು ಎಲ್ಲರೂ ಹೋಗ್ತಾರೆ. ಆದರೆ ಅಲ್ಲಿ ಆ ಮಳೆ, ಲ್ಯಾಂಡ್ ಸ್ಲೈಡು, ಇತ್ತೀಚೆಗಾಗಿದ್ದ ಫ್ಲಡ್ಡು, ಅದರಿಂದ ಎಲ್ಲ ಎಷ್ಟೋ ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿರೋದು, ಆ ಜೀವನ ಅಸ್ತವ್ಯಸ್ತ ಆಗಿರೋದನ್ನ ನೋಡಿ ನಮಗೆ ಹಬ್ಬ ಅನ್ನಿಸ್ಬಿಡ್ತು. ಈ ಜಾಗಗಳಿಗೆ ಹೋದಾಗ ನಾವು ಬರೀ ನಮ್ಮ ಎಂಜಾಯ್ಮೆಂಟ್ ಒಂದೇ ಅಲ್ಲ, ಅಲ್ಲಿ ನಾವು ಕಲಿಯಕ್ಕೆ ತುಂಬ ಸಿಗುತ್ತೆ. ಅಲ್ಲಿ ಜನಗಳ ಕಷ್ಟಗಳೇನು, ಎಷ್ಟು ಸಿಂಪಲ್ ಬದುಕು, ಆ ಚಳಿನಲ್ಲಿ ಹೇಗೆ ಬದುಕ್ತಾರೆ, ಮಳೆನಲ್ಲಿ ಹೇಗೆ ಬದುಕ್ತಾರೆ ಅನ್ನೋ ತಿಳ್ಕೊಳ್ಳೋದಿದೆಯಲ್ಲ, ಅದೊಂದು ದೊಡ್ಡ ಪಾಠನೇ ನಿಜ. चला